ಸ್ನೇಹಿತರೆ ನಮಸ್ಕಾರ. ನೀವು ಸೆಟ್ಟಿಂಗ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತಾನೆ ಸ್ನೇಹಿತರೆ. ಇವತ್ತು ಮುಖ್ಯವಾಗಿ ಒಂದು ಬಹುಭಾಷಾ ನಟ, ಸ್ಟಾರ್ ನಟ ಅಂತ ಕೂಡ ಹೇಳ್ಬೋದು, ಅವರ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಕಳೆದ ಒಂದು ವಾರದ ಹಿಂದಷ್ಟೇ ನೀವೆಲ್ಲರೂ ಕೂಡ ನೋಡಿದ್ರಿ, ಬಹುಭಾಷಾ ನಟ ಆಗಿರುವಂತಹ ಪ್ರಕಾಶ್ ರಾಜ್ ವಿರುದ್ಧವಾಗಿ ಒಂದು ಪಿಟಿಷನ್, ಅಂದರೆ ಧರ್ಮಸ್ಥಳದ ಒಂದು ಬುರ್ಡೆ ಗ್ಯಾಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಪ್ರಮುಖವಾಗಿ ಚಿಹ್ನೆಯ ಒಂದು ಗಂಭೀರವಾದಂಥ ಆರೋಪವನ್ನು ತಮಿಳುನಾಡಿನಲ್ಲಿ ತಮಿಳು ಭಾಷೆಯಲ್ಲಿ ಮಾತನಾಡಿದಂಥ ಪ್ರಕಾಶ್ ರಾಜ್ ತಮ್ಮೊಂದಿಗೆ ಮಾತನಾಡಿದ್ರು ಅನ್ನೋ ಒಂದು ರೀತಿಯಲ್ಲಿ ಕಂಟೆಂಟನ್ನು, ಅಂದರೆ ಆ ಬುರ್ಡೆ ಗ್ಯಾಂಗ್ ಏನಿದೆ ಆ ಗ್ಯಾಂಗ್ ಸಂಬಂಧಪಟ್ಟಂತೆ ಗಂಭೀರವಾದಂಥ ಆರೋಪಗಳನ್ನು ಮಾಡಿ ಪಿಟಿಷನ್ ಅಲ್ಲಿ ಪ್ರಕಾಶ್ ರಾಜ್ ವಿರುದ್ಧವಾಗಿ ಕೂಡ ನಾವು ಮಾತನಾಡಿದ್ದೆ ಆ ಸಂದರ್ಭದಲ್ಲಿ ಅನ್ನೋ ರೀತಿಯಲ್ಲಿ ಪಿಟಿಷನ್ ಅಲ್ಲಿ ಫೈಲ್ ಮಾಡಿದ್ರು. ಇದು ತುಂಬಾ ಗಂಭೀರವಾದಂಥ ಒಂದು ಆರೋಪವಾಗಿತ್ತು. ಆ ಬಳಿಕ ಅವರು ಬೆಂಗಳೂರಿನ ಒಂದು ಪ್ರೆಸ್ ಕ್ಲಬ್ ಅಲ್ಲಿ ಕೂಡ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಮಾರಿಕೊಂಡ ಮಾಧ್ಯಮಗಳು ಅನ್ನೋ ಒಂದು ವಿಚಾರ ಏನಿತ್ತು ಅದು ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ನೀವೆಲ್ಲರೂ ಕೂಡ ನೋಡಿದ್ರೆ ಅವರು ಹೇಳಿರುವಂಥದ್ದು, ನಾನು ಎಲ್ಲ ಮಾಧ್ಯಮಗಳಿಗೆ ಹೇಳಿಲ್ಲ, ಕೆಲವೊಂದು ಸೋಷಿಯಲ್ ಮೀಡಿಯಾ ಮಾರಿಕೊಂಡವರು ಅಂತ ಏನಿರ್ತಾರೆ ಆ ಫೇಕ್ ವಿಚಾರಗಳನ್ನ ಏನು ಹಬ್ಬಿಸ್ತಾ ಇರ್ತಾರೋ ಅಂಥವ್ರಿಗೆ ನಾನು ಹೇಳಿದ್ದು ಅಂತೇಳಿ ಹೇಳಿ ಅವರು ಆ ಒಂದು ಬುರ್ಡೆ ಗ್ಯಾಂಗ್ ಧರ್ಮಸ್ಥಳದ ಒಂದು ವಿಚಾರದ ಬಗ್ಗೆ ಅವರು ಆ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟರು. ಈಗ ಮತ್ತೆ ಇದೇ ಒಂದು ಸ್ಟಾರ್ ನಟರಾಗಿರುವಂತಹ ಪ್ರಕಾಶ್ ರಾಜ್ ವಿರುದ್ಧವಾಗಿ ಇನ್ನೊಂದು ಸುದ್ದಿ ಈಗ ಬಂದಿರುವಂಥದ್ದು. ಅವರ ವಿರುದ್ಧ ಈಗ ಅರೆಸ್ಟ್ ವಾರೆಂಟ್ ಕೋರ್ಟಿಂದ ಜಾರಿಯಾಗಿದೆ ಅಂತ. ಎಸ್ ಸ್ನೇಹಿತರೆ, ಏನಂತಪ್ಪ ಅಂದರೆ 2019ರಲ್ಲಿ ಪ್ರಕಾಶ್ ರಾಜ್ ವಿರುದ್ಧವಾಗಿ ಅಲ್ಸೂರ್ ಗೇಟ್ ಠಾಣೆಯಲ್ಲಿ ಒಂದು ಕೇಸ್, ಅಂದರೆ ಒಂದು ಕಂಪ್ಲೇಂಟ್ ಆಗುತ್ತೆ. ಅದು NCR ಆಗುವಂಥದ್ದು. ಏನಂದರೆ ದಿಲೀಪ್ ಒಂದು ಅಂತೇಳಿ ಅಡ್ವೊಕೇಟ್ ದಿಲೀಪ್ ಕುಮಾರ್ ಅಂತೇಳಿ ವಕೀಲರು ಅವರು ಅಲ್ಸೂರ್ ಗೇಟ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಏನಂದರೆ ಒಬ್ಬ ವ್ಯಕ್ತಿಗೆ ಒಂದೇ ಗುರುತಿನ ಚೀಟಿ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಇರಬೇಕು. ಒಂದು ವೇಳೆ ಅವರೇನಾದರೂ ಅಲ್ಲಿ ಕ್ಯಾನ್ಸಲ್ ಮಾಡಿಕೊಂಡು ಬೇರೆ ಕಡೆ ಅವರು ವಾಸಸ್ಥಳಕ್ಕೆ ಹೋದರೆ ಇಲ್ಲಿ ಕ್ಯಾನ್ಸಲ್ ಮಾಡಿಕೊಂಡು ಅಲ್ಲಿ ಅವರು ಒಂದು ಗುರುತಿನ ಚೀಟಿಯನ್ನು ಪಡ್ಕೊಳ್ಬೇಕು ಅಂತೇಳಿ. ಒಬ್ಬರಿಗೆ ಒಂದೇ ಗುರುತಿನ ಚೀಟಿ ಅನ್ನೋ ರೀತಿಯಲ್ಲಿ ಇದೆ ಕಾನೂನು. ಆದರೆ ಈ ಪ್ರಕಾಶ್ ರಾಜ್ ವಿರುದ್ಧವಾಗಿ 4 ಗುರುತಿನ ಚೀಟಿಗಳಿದ್ದಾವೆ. ಅದು ಕರ್ನಾಟಕ, ತೆಲಂಗಾಣ ಮತ್ತೆ ಕೇರಳ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಅಂತೇಳಿ ಒಂದು ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. 2019ರಲ್ಲಿ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟರೆ ಅಲ್ಲಿ ಯಾವುದೇ ರೀತಿಯಾದಂಥ ಅವ್ರ ಮೇಲೆ ಆಕ್ಷನ್ ಆಗಲಿಲ್ಲ. ಆ ಬಳಿಕ ಕಮಿಷನರ್ ಕಚೇರಿಗೂ ಕೂಡ ನಾನು ದೂರನ್ನ ಕೊಟ್ಟಿದ್ದೆ ಆ ಸಂದರ್ಭದಲ್ಲಿ. ಆನಂತರ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ನಾನು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೆ. ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮ ಅವರ ಮೇಲೆ ಆಗಿಲ್ಲ ಅನ್ನೋದು ವಕೀಲರ ಮಾತು, ಅವರ ಆರೋಪ ಕೂಡ ಆಗಿರುವಂತದ್ದು. 2019ನಲ್ಲಿ ನಾನು ಅಲ್ಸೂರ್ಗೇರಿ ಪೊಲೀಸ್ ಸ್ಟೇಷನಲ್ಲಿ ಇವರಿಗೆ ಒಂದರಿಂದ ಜಾಸ್ತಿ ವೋಟರ್ ID ಕಾರ್ಡ್ನಲ್ಲಿ ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಬೇಸ್ ರಿಪೋರ್ಟ್ನ ಸೆಟ್ ಕಂಪ್ಲೇಂಟ್ ಅಲ್ಸೂರ್ಗೇರಿ ಪೊಲೀಸ್ ಸ್ಟೇಷನ್ ಯಾವ ಆಕ್ಷನ್ ತಗೊಳ್ಳಿಲ್ಲ. ಅದರ ನಂತರ ನಾನು ಕಮಿಷನರ್ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರು. ಆ ದಾಖಲೆ ಕೋರ್ಟಿಗೆ ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದ್ದೀನಿ. ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಆದ ಮೇಲೆ ನಾನು ಬೇರೆ ಇದಿಲ್ಲ, ಅದರಿಂದ ನಾನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಅಂದರೆ ಮೋರ್ ದನ್ 1 ವೋಟರ್ ID ಕಾರ್ಡ್, ಒಂದು ವ್ಯಕ್ತಿ ಒಂದೇ ಒಂದು ವೋಟರ್ ID ಕಾರ್ಡ್ ಮಾಡಬೇಕಿದೆ. ಮಂಗಳೂರು, ಮೈಸೂರು ಎಲ್ಲಿ ಆದಿದ್ರು ಒಂದು ಕ್ಯಾನ್ಸಲ್ ಮಾಡಬೇಕಲ್ಲ, ಮತ್ತೊಂದು ವೋಟರ್ ID ಇರುವಾಗ ಸೈಮಲ್ಟೇನಿಯಸ್ಲಿ ಒಂದೇ ಸಮಯದಲ್ಲಿ 4 ಐಡೆಂಟಿ ಕಾರ್ಡು ವೋಟರ್ ID ಕಾರ್ಡ್ ತಗೊಂಡಿದ್ದಾರೆ. ಅದರಿಂದ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಕೊಟ್ಟರು, ನನಗೇನು ಪ್ರಯೋಜನ ಆಗಿಲ್ಲ. ಆ ಕಾರಣಕ್ಕೆ ನಾನು ಮಾನ್ಯ ನ್ಯಾಯಾಲಯದಲ್ಲಿ 48ನೇ ACM ನ್ಯಾಯಾಲಯದಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡಿದ್ದು. ನಾನು ಫೈಲ್ ಮಾಡಿದ ಮೇಲೆ ಸ್ಟೋನ್ ಸ್ಟೇಟ್ಮೆಂಟ್ ಆಯಿತು. ಸ್ಟೋನ್ ಸ್ಟೇಟ್ಮೆಂಟ್ ಆದ ಮೇಲೆ ಅದರ ಪ್ರೊಸೀಜರ್ ಇದೆ. ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ ಮೇಲೆ ಅದರ ಪ್ರೊಸೀಜರ್ ಇದೆ. ಸ್ಟೇಟ್ಮೆಂಟ್ ಕೊಡಬೇಕು, ಡಾಕ್ಯುಮೆಂಟ್ಸ್ ಕೊಡಬೇಕು, ಅದರ ವೆರಿಫಿಕೇಷನು, ಅದರ ರೆಕಾರ್ಡ್ಸು ಎಲ್ಲ ನೋಡಿದ ಮೇಲೆ ನಾನು ಕೋರ್ಟಲ್ಲಿ ಸಬ್ಮಿಷನ್ ಮಾಡಿದ ಡಾಕ್ಯುಮೆಂಟ್ಸು ಕೂಲಂಕುಷವಾಗಿ ನೋಡಿದ ಮಾನ್ಯ ನ್ಯಾಯಾಲಯ 1ರಿಂದ ಜಾಸ್ತಿ ವೋಟರ್ ID ಕಾರ್ಡು ಅವರು ಇದೇ ನಲ್ಲಿಕೊಂಡು ದೃಢಪಟ್ಟಿದ್ದಾರೆ. ಆ ಕಾರಣಕ್ಕೆ ಅವರಿಗೆ ಕೋರ್ಟು ಸಮನ್ಸ್ ಕಳಿಸಿದೆ. ಒಂದು ತಮಿಳುನಾಡು, ಮತ್ತೊಂದು ವೆಲಂಚೇರಿ, ಮತ್ತೊಂದು ಆ ದಾಖಲೆಗಳೆಲ್ಲ ನಾನು ಕೋರ್ಟ್ಗೆ ಕೊಟ್ಟಿದ್ದೇನೆ. ನಾನು ಮಾಡೋದಲ್ಲ, 1 ಸಲ 2 ಸಲ ವಿಷಯ ಅಲ್ಲ. ಕೋರ್ಟಿಗೆ ಸಮನ್ಸ್ ಹಾಕಿದ ಮೇಲೆ ಕೋರ್ಟಿಗೆ ಹಾಜರಾಗಿಲ್ಲ ಅಷ್ಟೇ. 1 ಸಲ 2 ಸಲ ಪ್ರಶ್ನೆ ಬರುವುದಿಲ್ಲ. ಕೋರ್ಟಿಗೆ ಒಂದು ಸಮನ್ಸ್ ಕಳಿಸಿದ ಮೇಲೆ ಕೋರ್ಟಿಗೆ ಬರಬೇಕು. ಪ್ರಮುಖವಾಗಿ ಯಾವುದೇ ರೀತಿಯಾದಂಥ ನಮಗೆ ಕ್ರಮ ಆಗದಂತಹ ಹಿನ್ನೆಲೆಯಲ್ಲಿ ಕೋರ್ಟಿಗೆ ನಾನು ಪಿಟಿಷನ್ ಅನ್ನು ಹಾಕಿದ್ದೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲ ದಾಖಲೆಗಳನ್ನ ಅದರಲ್ಲಿ ಉಲ್ಲೇಖವನ್ನ ಮಾಡಿದ್ದೆ. ಈಗ ನಾವು ಕೊಟ್ಟಿರುವಂತಹ ದಾಖಲೆಗಳು ಸರಿಯಾಗಿದೆ, ದೃಢವಾಗಿದೆ. ಹೀಗಾಗಿ ಪ್ರಕಾಶ್ ರಾಜು 4 ಕಡೆ ಇವರು ಒಂದು ಗುರುತಿನ ಚೀಟಿಯನ್ನ ವೋಟರ್ ಐಡಿಯನ್ನ ಹೊಂದಿದ್ದಾರೆ ಅಂತೇಳಿ ಅವರ ವಿಚಾರವಾಗಿ ಎರಡು ಬಾರಿ 48ನೇ ACM ಜೈಲ್ ಕೋರ್ಟ್ ಅವರಿಗೆ ಸಮನ್ಸ್ ಅನ್ನ ಜಾರಿ ಮಾಡಿತ್ತು. 2 ಬಾರಿಯೂ ಕೂಡ ಅವರು ಕೋರ್ಟ್ಗೆ ಹಾಜರಾಗಲಿಲ್ಲ, ಮತ್ತೆ ಅವರ ವಕೀಲರು ಕೂಡ ಬಂದಿಲ್ಲ ಅಂತೇಳಿ ಈಗ ದೂರುದಾರರಾಗಿರುವಂತಹ ವಕೀಲ ದಿಲೀಪ್ ಕುಮಾರ್ ಅವರ ಒಂದು ಮಾತಾಗಿರುವಂತದ್ದು. ಹೀಗಾಗಿ ಅವರಿಬ್ಬರು 2 ಬಾರಿ ಬರದ ಹಿನ್ನೆಲೆಯಲ್ಲಿ ಈಗ ಮತ್ತೆ ಅವರ ವಿರುದ್ಧವಾಗಿ ವಿಚಾರಣೆಯ ಸಂದರ್ಭದಲ್ಲಿ 48ನೇ ACM ಕೋರ್ಟ್ನ, ಅಂದ್ರೆ 2ನೇ ACJM ಕೋರ್ಟ್ನ ನ್ಯಾಯಾಧೀಶರು ಈಗ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದ್ದಾರೆ. ಮುಂದಿನ ವಿಚಾರಣೆಯ ಸಂದರ್ಭದಲ್ಲಿ ಅವರನ್ನ
ಬಂಧನ ಮಾಡಿ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತೇಳಿ ಅರೆಸ್ಟ್ ವಾರೆಂಟ್ ಅನ್ನ ಈಗ ಕೋರ್ಟ್ ಜಾರಿ ಮಾಡಿದೆ ಅಂತೇಳಿ ವಕೀಲರು ಕೂಡ ಒಂದು ಮಾಹಿತಿಯನ್ನ, ಸ್ಪಷ್ಟನೆಯನ್ನ, ಹೇಳಿಕೆಯನ್ನ ಈಗ ಕೊಟ್ಟಿದ್ದಾರೆ. ಹೀಗಾಗಿ ವೋಟರ್ ಐಡಿ ಪ್ರಕರಣಕ್ಕೆ ಅಂದ್ರೆ ವೋಟರ್ ಐಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನಿಜವಾಗಿ ಒಂದಕ್ಕೂ ಹೆಚ್ಚು ಅವರೇನಾದ್ರು ವೋಟರ್ ಐಡಿ ಹೊಂದಿದಾರಾ ಇಲ್ಲವಾ ಇವೆಲ್ಲದರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕಾಗಿತ್ತು. ಯಾಕೆ 2 ಬಾರಿ ಸಮಸ್ಯೆದಂತ ಸಂದರ್ಭದಲ್ಲಿ ವಿಚಾರಣೆಗೆ ಪ್ರಕಾಶ್ ರಾಜ್ ಯಾಕೆ ಬರಲಿಲ್ಲ ಅನ್ನೊಂದು ಅದರ ಬಗ್ಗೆ ಪ್ರಶ್ನೆ ಕೂಡ ಸಹಜವಾಗಿ ಮೂಡುವಂಥದ್ದು. ಈಗ ಮುಂದಿನ ಬಹುತೇಕ ಭಾಗಿ ಜುಲೈನ ಮೊದಲ ವಾರದ ಸಂದರ್ಭದಲ್ಲಿ ಅವರು ಹಿಯರಿಂಗ್ ಬರುವಂತಹ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಹಲ್ಸೂರ್ ಗೇಟ್ ಪೊಲೀಸರು ಅವರನ್ನ ಅದೇ ಅರೆಸ್ಟ್ ಪ್ರೊಸೀಜರ್ ಮಾಡಿ, ಅಂದ್ರೆ ನಾವು ಬಂಧನ ಮಾಡಿ ಅವ್ರನ್ನ ಕೋರ್ಟ್ಗೆ ತಂದಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಅವ್ರು ತೋರಿಸಬೇಕಾಗುತ್ತೆ ಕಾನೂನಿನ ಪ್ರಕಾರ. ಈಗ ಸದ್ಯದ ಮಟ್ಟಿಗೆ ಅವರನ್ನ ಯಾವುದೇ ರೀತಿ ಅರೆಸ್ಟ್ ಮಾಡೋಕೆ, ಅಂದ್ರೆ ಅವ್ರು ಹೇಳಿರುವಂತದ್ದು ಕೋರ್ಟಲ್ಲಿ ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕಂತ. ಈಗ ಮುಂದಿನ ವಿಚಾರಣೆಯ ಸಂದರ್ಭದಲ್ಲಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ, ತಮ್ಮ ವಿರುದ್ಧವಾಗಿ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ, ಹೀಗಾಗಿ ನೀವು ಬರಬೇಕು ಕೋರ್ಟ್ಗೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವರು ಬರಬೇಕಾಗುತ್ತೆ. ಅದಕ್ಕೆ ಉತ್ತರವನ್ನ ಕೂಡ ಅವತ್ತು ಪ್ರಕಾಶ್ ರಾಜ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸ್ಪಷ್ಟನೆಯನ್ನ ಕೊಡ್ತಾರೆ, 4 ವೋಟರ್ ಐಡಿ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಗಂಭೀರವಾದಂತಹ ಆರೋಪವನ್ನ ವಕೀಲ ದಿಲೀಪ್ ಕುಮಾರ್ ಅವರು ಮಾಡ್ತಾ ಇರುವಂತದ್ದು. ಸದ್ಯ ಕೋರ್ಟ್ ಕಟಕಟೆಯಲ್ಲಿ ಈಗ ಆ ಒಂದು ವಿಚಾರ ಪ್ರಸ್ತಾಪ ಇರುವಂತದ್ದು. ಸದ್ಯ ನೋಡಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆರೋಪಕ್ಕೆ ಸಂಬಂಧಪಟ್ಟಂತೆ ಕೋರ್ಟಲ್ಲಿ ಏನು ಬೆಳವಣಿಗೆ ಆಗುತ್ತೆ, ಮತ್ತೆ ಅದು ಸಂಬಂಧಪಟ್ಟ ಪ್ರಕಾಶ್ ರಾಜ್ ಅವರು ಯಾವ ರೀತಿ ಸ್ಪಷ್ಟನೆಯನ್ನು ಕೊಡ್ತಾರೆ ಅಂತ ಕೂಡ ನೋಡಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.